ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ವಿದ್ಯಾರ್ಥಿಗಳೇ, ಇಂದಿನ ಈ ವಿಡಿಯೋದಲ್ಲಿ ನಾವು SSLC ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂತೆ ವೆರಿ ಇಂಪಾರ್ಟೆಂಟ್ 1 ಮಾರ್ಕ್ಸ್ ಕ್ವಶನ್ ಮತ್ತು ಆನ್ಸರ್ಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. 10ನೇ ತರಗತಿ ಗಣಿತ ವಿಷಯದಲ್ಲಿ ಬರುವಂಥ 1 ಅಂಕದ ಬಹುಮುಖ್ಯ ಪ್ರಶ್ನೋತ್ತರಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ವಿದ್ಯಾರ್ಥಿಗಳೇ. ಓಕೆ, ಹಾಗಾದರೆ ಬನ್ನಿ. ಈಗ ನೀವು ನೋಡ್ಬೋದು, ಇಲ್ಲಿ ನಿಮಗೆ ಗೊತ್ತಿರುವಂತೆ ಅಬ್ಜೆಕ್ಟಿವ್ ಎಷ್ಟು ಕ್ವಶನ್ಗಳಿರ್ತವೆ, 8 ಕ್ವಶನ್ಗಳಿರ್ತವೆ ಅನ್ನೋದು ಗೊತ್ತಿದೆ. ಓಕೆ, ಮೊದಲಿಗೆ ನಾವು ಮೇನ್ ಕ್ವಶನ್ ಯಾವುದು, ಮೇನ್ ಕ್ವಶನ್ 1ನಲ್ಲಿ ಈ ಪ್ರತಿಯೊಂದು ಪ್ರಶ್ನೆಗಳಿಗೂ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅನ್ನುವಂಥದ್ದು. ಓಕೆ, ಅದರಲ್ಲಿ 1ನೇ ಕ್ವಶನ್ ನೋಡ್ತೀರಾ ನೀವೀಗ. ಕ್ವಶನ್ ನಂಬರ್ 1 ನೋಡಿ. x + 2y = 8 ಮತ್ತು 2x + 4y = 10 ಸಮೀಕರಣವನ್ನು ಪ್ರತಿನಿಧಿಸುವ ರೇಖೆಗಳು ಅಂತ ಕೇಳಿದ್ದಾನೆ. ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾನೆ. ಎ ಛೇದಿಸುವ ರೇಖೆಗಳು, ಬಿ ಪರಸ್ಪರ ಲಂಬ ರೇಖೆಗಳು, ಸಿ ಐಕ್ಯವಾಗುವ ರೇಖೆಗಳು, ಡಿ ಸಮಾಂತರ ರೇಖೆಗಳು ಅನ್ನುವಂಥದ್ದು. ಇದನ್ನು ಯಾವ ರೀತಿ ನೀವು ಬಿಡಿಸ್ತೀರಿ ನಿಮಗೆ ಗೊತ್ತಿದೆಯಲ್ಲ. ಇಲ್ಲಿ ಅನುಪಾತಗಳನ್ನು ಹೋಲಿಸ್ತೀರಿ. ಇದು A1 ಇದು B1 C1, ಇದು A2 B2 C2 ಅಂತ ಮಾಡ್ಕೊಳ್ತೀರಾ. ಓಕೆ, ಈಗ A1/A2 ನೀವು ಹೋಲಿಕೆ ಮಾಡಿದ್ರೆ A1/A2 ಮಾಡಿ ಏನಾಗುತ್ತೆ ನೋಡಿ. A1 ಬೆಲೆ ಎಷ್ಟಿದೆ, A1 ಬೆಲೆ 1 ಇದೆ, ಇಲ್ಲಿ A2 ಇದೆ 2 ಇದೆ. ಅಂದರೆ A1/A2 ಮಾಡಿದ್ರೆ 1/2 ಆಗ್ತದೆ. ಓಕೆ, ಈಗ ಅದನ್ನೇ ನಾವು B1/B2 ಮಾಡೋಣ. B1/B2 ಮಾಡಿದ್ರೆ ಏನಾಗ್ತದೆ ನೋಡಿ, ಹೋಲಿಕೆ ಮಾಡಿ ಅನುಪಾತಗಳನ್ನು. B1 ಅಂದರೆ ಎಷ್ಟಿದೆ ಬೆಲೆ 2 ಇದೆ. ಓಕೆ, ಇಲ್ಲಿ B2 ಎಷ್ಟಿದೆ 4 ಇದೆ ನೋಡಿ. ಅಂದರೆ 2/4 ಅಂದರೆ ಏನಾಗ್ತದೆ, ಇದನ್ನು ಭಾಗಿಸ್ರಿ 1/2 ಆಗ್ತದೆ. ಓಕೆ, ಅದೇ ರೀತಿ C1/C2 ಮಾಡೋಣ. ಈಗ C ಬೆಲೆ ಎಷ್ಟಾಗ್ತದೆ ನೋಡಿ, ಇಲ್ಲಿ -8 ಆಗ್ತದೆ. ಅದೇ ರೀತಿ ಇಲ್ಲಿ -10 ಆಗ್ತದೆ. ಇದು ಎಡಭಾಗದಿಂದ ಬಲಭಾಗದಲ್ಲಿ ನಾವು ತೆಗೆದುಕೊಂಡು ಬರೋಣ. ಓಕೆ, C1/C2 ಇದನ್ನು ಅನುಪಾತ ಹೋಲಿಸಿದ್ರೆ -8/-10 ಮಾಡ್ತೀರಾ. ಛೇದ ಹೊಡಿರಿ. 2 5 2 4 8 ಆಗುತ್ತೆ. ಓಕೆ, ಇಲ್ಲಿ ಮೈನಸ್ ಪ್ಲಸ್ ಆಗ್ತದೆ. ಅಂದರೆ 4/5 ಆಯ್ತು. ಇಲ್ಲಿ ಏನಾಗ್ತದೆ ನೋಡಿ ಅನುಪಾತಗಳು. ಇದು A1/A2 1/2 ಇದೆ, B1/B2 1/2 ಇದೆ, ಇಲ್ಲಿ C1/C2 4/5. ಅಂದರೆ A1/A2 = B1/B2 ≠ C1/C2 ಆಗಿದೆ. ಹಾಗಾಗಿ ಏನಾಗ್ತದೆ, ರೇಖೆಗಳು ಸಮಾಂತರ ರೇಖೆಗಳಾಗಿರ್ತವೆ. ಅಂದರೆ ಆಪ್ಷನ್ ಡಿ ಬರಿಬೇಕು ನೀವು ಇಲ್ಲಿ. ಆಪ್ಷನ್ ಡಿ ಏನು ಹೇಳ್ತೀರಾ, ಸಮಾಂತರ ರೇಖೆಗಳು ಅಂತ ನೀವು ಆನ್ಸರ್ನಲ್ಲಿ ಬರೀಬೇಕು ವಿದ್ಯಾರ್ಥಿಗಳೇ. ಸಮಾಂತರ ರೇಖೆಗಳು. ಓಕೆ, ಈ ರೀತಿ ಆನ್ಸರ್ನ ಬರೀಬೇಕು. ಈಗ ನೆಕ್ಸ್ಟ್ ಕ್ವಶನ್, 2ನೇ ಕ್ವಶನ್ ನೋಡ್ತೀರಾ. 5 ಮತ್ತು 20ರ ಮಹತ್ತಮ ಸಾಮಾನ್ಯ ಅಪವರ್ತನವು ಅಂದರೆ ಮಸ ಎಷ್ಟಿದೆ 5 ಆದರೆ ಲಸ ಕಂಡುಹಿಡಿಯಿರಿ ಅಂತ ಹೇಳಿದ್ದಾನೆ. ಓಕೆ, ಯಾವ ರೀತಿ ಮಾಡ್ತೀರಾ ಇದನ್ನು ನೋಡಿ. ಇಲ್ಲಿ ನಮಗೆ ಗೊತ್ತಿರುವಂತೆ ನಿಮಗೆ ಏನಿದೆ, ಒಂದು ಫಾರ್ಮುಲಾ ಇದೆಯಲ್ಲ, 2 ಸಂಖ್ಯೆಗಳ ಗುಣಲಬ್ಧ = ಮಸ ಇಂಟು ಲಸ ಇದೆ. ಅದನ್ನೇ ನಾವು A ಇಂಟು B = ಏನು ಹೇಳ್ತೀವಿ, ಮಸ ಇಂಟು ಲಸ ಅಂತ ಬರ್ಕೊಳ್ತೀರಾ. ಮಸ ಇಂಟು ಲಸ ಅಂತ ಬರ್ಕೊಳ್ರಿ. ಇಲ್ಲಿ A ಇಂಟು B ಅಂದರೆ 2 ಸಂಖ್ಯೆಗಳು ಯಾವುದು, 5 ಮತ್ತು 20. 5 ಇಂಟು 20 ಮಾಡ್ತೀರಾ. ಮಸ ಕೊಟ್ಟಿದ್ದಾರೆ ಎಷ್ಟು, 5 ಕೊಟ್ಟಿದ್ದಾರೆ ನೋಡಿ. 5 ಇಂಟು ಲಸವನ್ನು ಕಂಡುಹಿಡಿಬೇಕಾಗಿದೆ. ಲಸ ಹಾಗೆ ಬರ್ಕೊಳ್ರಿ. ಓಕೆ, ಈಗ ಇಂಟು ಇದ್ದಿದ್ದು 5ಅನ್ನು ಈ ಕಡೆ ತೆಗೆದುಕೊಂಡು ಬನ್ನಿ. ಏನಾಗ್ತದೆ, ಇಂಟು ಇದ್ದಿದ್ದು ಡಿವೈಡ್ ಆಯ್ತದೆ. 5 ಇಂಟು 20/5 ಆಗ್ತದೆ. ಓಕೆ, ಏನು ಉಳಿತದೆ, ಲಸ ಉಳಿತದೆ. ಲಸ ಅಂತ ಬರ್ಕೊಳ್ಳಿ. ಲಸ ಕಂಡುಹಿಡಿಬೇಕು. ಅಂದರೆ 5 ಗೆಟ್ ಕ್ಯಾನ್ಸಲ್ ಆದರೆ ಏನು ಉಳಿತದೆ, ಇಲ್ಲಿ 20 ಉಳಿತದೆ. ಹಾಗಾದ್ರೆ ಲಸ ಎಷ್ಟು, 20. ಅಂದರೆ ಆಪ್ಷನ್ ಎ ಏನಿದು ನಮಗೆ 20 2 ಸಂಖ್ಯೆಗಳ ಲಸ ಆಗ್ತದೆ. ಓಕೆ, ಈಗ ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ಯಾವುದು, ಥರ್ಡ್ ಒಂದು ಏನಿದೆ. ಒಂದು ಸಮಾಂತರ ಶ್ರೇಣಿಯ n ನೇ ಪದವು n = 2n + 3 ಆದಾಗ ಅದರ 6ನೇ ಪದ ಅಂತ ಕಂಡುಹಿಡಿ ಅಂತ ಹೇಳಿದ್ದಾನೆ. ಭಾಳ ತುಂಬ ಸುಲಭವಾಗಿ ನೀವು ಕಂಡುಹಿಡಿಬೋದು. ಇಲ್ಲಿಂದ ಏನಂದರೆ 6, 2 ಇಂಟು n ಇದ್ದಲ್ಲಿ 6 ಬರೀತೀರಾ, +3 ಹಾಕ್ತೀರಾ. ಓಕೆ, 2 6 ಎಷ್ಟು 12 +3 ಮಾಡಿದ್ರೆ ಎಷ್ಟಾಯ್ತು ಹೇಳಿ, 15. ಅಂದರೆ ಯಾವುದು 6ನೇ ಪದ ಎಷ್ಟು, 15. ಎಲ್ಲಿದೆ, ಆಪ್ಷನ್ ಬಿ ಎಲ್ಲಿದೆ ನೋಡಿ. ಆಪ್ಷನ್ ಬಿ ಅಂತ ಬರೋದು, ಈ ರೀತಿ ಬರೋದು. ಏನು ಮಾಡಬೇಕು ನೀವು, 15 ಅಂತ ಬರೀಬೇಕು. ಈಗ 4th ಕ್ವಶನ್ ನೋಡಿ. P(x) = x² + 2x - 15 ಈ ಬಹುಪದೋಕ್ತಿಯ ಶೂನ್ಯತೆಗಳ ಗುಣಲಬ್ಧ ಅಂತ ಕೇಳಿದ್ದಾನೆ. ಏನು ಕಂಡುಹಿಡಿಬೇಕು ಹೇಳಿ, ಗುಣಲಬ್ಧ. ಮೊತ್ತ ಮತ್ತು ಗುಣಲಬ್ಧ ಇದೆಯಲ್ಲ, ಅವೆರಡೂ ಗೊತ್ತಿರಬೇಕು ನೋಡಿ. ಇಲ್ಲಿ ಗುಣಲಬ್ಧ ಅಂದಾಗ ಏನು ಮಾಡಬೇಕು, ಅಲ್ಫಾ ಇಂಟು ಬೀಟಾ = ಏನಿದೆ ನೋಡಿ, ನಿಯಮ ರೂಲ್ ಏನಿದೆ, C/A ಇದೆ. ಇಲ್ಲಿ ಸಿ ಎಷ್ಟಿದೆ ನೋಡಿ, ಇದು ಎ ವ್ಯಾಲ್ಯೂ, ಇದು ಬಿ ಮತ್ತು ಇದು ಸಿ. ಅಂದರೆ ಎಷ್ಟಿದೆ ನೋಡಿ, -15 ಇದೆ. -15/a ಅಂದರೆ ಎಷ್ಟಾಗ್ತದೆ, ಇಲ್ಲಿ 1 ಇದೆ. x² ಸಗುಣಕ 1 ಇದೆ, 1 ಬರುತ್ತೆ. ಅಂದರೆ -15/1 ಅಂದರೆ ಎಷ್ಟಾಗ್ತದೆ ಆನ್ಸರು, -15 -15. ಯಾವುದು ಆಪ್ಷನ್ನು, ಆಪ್ಷನ್ ಸಿ ಇದೆ ನೋಡಿ. ಅಂದರೆ ಆಪ್ಷನ್ ಸಿ ಅಂತ ಬರೆದು ನೀವು -15 ಅಂತ ಬರೀಬೇಕು ಆನ್ಸರ್. ಓಕೆ ವಿದ್ಯಾರ್ಥಿಗಳೇ, ಗೊತ್ತಾಯಿತು. ನೆಕ್ಸ್ಟ್ ಕ್ವಶನ್ ನೋಡೋಣ. 5th ಕ್ವಶನ್ ನೋಡಿ.
ಒಂದು ಸರಳ ರೇಖೆಯು ವೃತ್ತದ ಒಂದೇ ಒಂದು ಬಿಂದುವಿನಲ್ಲಿ ಹಾದು ಹೋದರೆ ಆ ರೇಖೆ ಏನಂತ ಕರಿತೀವಿ? ವೃತ್ತ ಸ್ಪರ್ಶಕ, ವೃತ್ತ ಛೇದಕ, ವೃತ್ತದ ವ್ಯಾಸ, ವೃತ್ತದ ಜ ಅಂತ ಕೇಳಿದ್ದಾರೆ. ಅಂದ್ರೇನು? ಒಂದು ಸರಳ ರೇಖೆ ವೃತ್ತದ ಒಂದೇ ಒಂದು ಬಿಂದುವಿನಲ್ಲಿ ಹಾದು ಹೋದರೆ ಅದನ್ನು ನಾವೇನು ಹೇಳ್ತೀವಿ? ವೃತ್ತ ಸ್ಪರ್ಶಕ ಅಂತ ಹೇಳ್ತೀವಿ. ಓಕೆ, ಆಪ್ಷನ್ ಎ ಅಲ್ಲಿ ವೃತ್ತ ಸ್ಪರ್ಶಕ ಅಂತ ಬರೀಬೇಕು ನೀವು. ವೃತ್ತ ಸ್ಪರ್ಶಕ ಅಂತ ಈ ರೀತಿ ಕರೆಕ್ಟಾಗಿ ಬರೀಬೇಕು ಆನ್ಸರ್ ಶೀಟ್ನಲ್ಲಿ. ಓಕೆ, 6th ಕ್ವಶನ್ ನೋಡಿ. tan 90 ಡಿಗ್ರಿ ಮೈನಸ್ ತೀಟ ಇಸ್ಕೊಲ್ಟು √3 ಆದಾಗ ಕಾಟ್ ತೀಟದ ಬೆಲೆಯು, ನಮಗೆ ನಿಯಮ ಗೊತ್ತಿರಬೇಕು. tan 90 ಮೈನಸ್ ತೀಟ ಇಸ್ಕೊಲ್ಟು ಏನದ ರೂಲು? tan 90 ಡಿಗ್ರಿ ಮೈನಸ್ ತೀಟ ಏನಿದೆ? ಕಾಟ್ ತೀಟ ಇದೆಯಲ್ಲ. ಓಕೆ, ಕಾಟ್ ತೀಟ ಈ ರೂಲ್ ಗೊತ್ತಿದ್ದಾರೆ. tan 90 ಮೈನಸ್ ತೀಟ ಎಷ್ಟು ಕೊಟ್ಟಿದ್ದಾರೆ ಬೆಲೆ? √3 ಕೊಟ್ಟಿದ್ದಾರೆ. √3 ಇಸ್ಕೊಲ್ಟು ಕಾಟ್ ತೀಟ ಅಥವಾ ಅವ್ರು ಕೇಳಿದ್ದೇನು? ಕಾಟ್ ತೀಟ ಕೇಳಿದ್ದಾರೆ. ಹಾಗಾಗಿ ಕಾಟ್ ತೀಟದ ವ್ಯಾಲ್ಯೂ ಎಷ್ಟಾಗ್ತದೆ? √3 ಆಗ್ತದೆ. ಅಂದರೆ ಆಪ್ಷನ್ ಡಿ √3 ಅಂತ ಬರೀರಿ. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. 7th ಕ್ವಶನ್ ನೋಡಿ. ಪಿ ಆಫ್ ಇ ಇಸ್ಕೊಲ್ಟು 0.73 ಆದರೆ ಪಿ ಅಲ್ಲದ ಘಟನೆ ಸಂಭವನೀಯತೆ. ಇದು ಸಂಭವನೀಯತೆ ಅಧ್ಯಯನದಲ್ಲಿ ಕೇಳಿರುವಂಥದ್ದು. ಇದು ನಮಗೆ ನಿಯಮ ಗೊತ್ತಿದೆ. ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಬಾರ್ ಅಂದರೆ ಈ ಅಲ್ಲದ ಘಟನೆ ಅಂತ ಹೇಳ್ತೀವಿ. ಇದು ಇ ಬಾರ್ ಎರಡಕ್ಕೂ ಸೇರಿಸಿ ರೇಟ್ ಆಗಬೇಕು, ಮೊತ್ತ 1 ಆಗ್ತದೆ. ಪಿ ಆಫ್ ಇ ಕೊಟ್ಟಿದ್ದಾರೆ 0.73 ಕೊಟ್ಟಿದ್ದಾರೆ. ನಾವು ಕಂಡುಹಿಡಿಬೇಕಾಗಿದೆ ಯಾವುದು? ಪಿ ಅಲ್ಲದ ಘಟನೆ. ಪಿ ಆಫ್ ಇ ಬಾರ್ ಕಂಡುಹಿಡಬೇಕು = 1. ಇನ್ನು 1ರಲ್ಲಿ ಏನು ಮಾಡಿ ನೀವು 0.73 ಕಳೀರಿ. ಪಿ ಆಫ್ ಇ ಬಾರ್ = 1 ಮೈನಸ್ 0.73 ಕಳೆದ್ರೆ ಎಷ್ಟು ಆಗ್ತದೆ ನೋಡಿರಿ? ನಮಗೆ 0.27 ಆಗ್ತದೆ. 0.27 ಅಂದರೆ ಯಾವುದು? ಆಪ್ಷನ್ ಎ ಬರೀರಿ. ಆಪ್ಷನ್ ಎ = ಏನು ಬರೀತೀರಿ? 0.27 ನಮಗೆ ಸರಿ ಉತ್ತರ. ಓಕೆ, ಈಗ ನೆಕ್ಸ್ಟ್ ನೋಡಿದ್ರೆ 8ನೇ ಕ್ವಶನ್ ನೋಡಿ. ತ್ರಿಜ್ಯ r ಹಾಗೂ ಎತ್ತರ L ಆಗಿರುವ ನೇರ ವೃತ್ತಪಾದ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವಂಥ ಸೂತ್ರ ಬರೀಬೇಕಿಲ್ಲಿ. ಓಕೆ, ಇಲ್ಲಿ ಆಲ್ರೆಡಿ ನಾನು ಆಪ್ಷನ್ ಬಿ ಅಂತ ಗುರುತಿಸಿದ್ದೀನಿ. ನಮಗೆ ಸೂತ್ರ ಗೊತ್ತಿರಬೇಕು ನೋಡಿ. B = πRL. ಯಾವುದಿದು? ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವಂಥ ಒಂದು ಸೂತ್ರ. ಓಕೆ, ಈ 8 ಪ್ರಶ್ನೆಗಳೇನಾಗಿರ್ತವೆ? ಅಬ್ಜೆಕ್ಟಿವ್ ಆಗಿರ್ತವೆ. ಇಲ್ಲಿ ನಾವು 8 ಅಬ್ಜೆಕ್ಟಿವ್ ಪ್ರಶ್ನೆಗಳನ್ನು ಬಿಡಿಸಿದ್ದೀವಿ. ಓಕೆ, ಈಗ ನೋಡೋಣ. ನೆಕ್ಸ್ಟ್ 2ನೇ ಮೇನ್ನಲ್ಲಿ 8 ಏನಾಗಿರ್ತವೆ? ಡಿಸ್ಕ್ರಿಪ್ಟಿವ್ ಕ್ವಶನ್ಗಳೇ ಇರ್ತವೆ. ಅಂದರೆ ಆನ್ಸರ್ಗಳನ್ನು ಬರೀಬೇಕು ನೀವು. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ 9ನೇ ಕ್ವಶನ್ ನೋಡಿದ್ರೆ, ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಪಿ ಕ್ಯೂ ಆರ್ ಆಗಿದೆ. ತ್ರಿಭುಜ ಎ ಬಿ ಸಿ ವಿಸ್ತೀರ್ಣವು 64 ಸೆಂಟಿಮೀಟರ್², ಪಿ ಕ್ಯೂ ಆರ್ನ ವಿಸ್ತೀರ್ಣವು 100 ಸೆಂಟಿಮೀಟರ್² ಮತ್ತು ಎ ಬಿ = 8 ಸೆಂಟಿಮೀಟರ್ ಆದಾಗ ಪಿ ಕ್ಯೂವಿನ ಉದ್ದ ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳಿಗೆ ಸಂಬಂಧಪಟ್ಟಂಥ ಒಂದು ನಿಯಮ ಇದೇನಿದೆ? ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ ಪಿ ಕ್ಯೂ ಆರ್ನ ವಿಸ್ತೀರ್ಣ = ಏನಂತ ಬಾಹುಗಳ ವರ್ಗಗಳ ಅನುಪಾತ ಅಂತ ಇದೆಯಲ್ಲ. ಹಾಗಾಗಿ AB² ಡಿವೈಡೆಡ್ ಬೈ ಏನು ಮಾಡ್ಬೇಕು ನೀವು ಇಲ್ಲಿ? PQ² ಅಂತ ಬರ್ಕೊಳ್ತೀರಾ. ಓಕೆ, ಈಗ ವಿಸ್ತೀರ್ಣ ಕೊಟ್ಟಿದ್ದಾರೆ ಅವರು. ವಿಸ್ತೀರ್ಣ ಎಷ್ಟು? 64 ಸೆಂಟಿಮೀಟರ್ ಕೊಟ್ಟಿದ್ದಾರೆ ಅವರು. ಈಗ PQRನ ವಿಸ್ತೀರ್ಣ ಎಷ್ಟು? 100 ಕೊಟ್ಟಿದ್ದಾರೆ. ಇಲ್ಲಿ AB ಅಳತೆ 8 ಸೆಂಟಿಮೀಟರ್ ಅದ. 8ರ ವರ್ಗ 64 ಆದರೆ ಈಗ PQ ಅಳತೆ ಎಷ್ಟಾಗುತ್ತೆ ನೋಡಿ? PQ² ಅಂದರೆ 100ರ ವರ್ಗಮೂಲ ಎಷ್ಟಾಗ್ತದೆ? 10 ತಾನೆ. ಹಾಗಾಗಿ ಏನು ಮಾಡಬೇಕು? 8/10 ಅಂದ್ಕೊಂಡ್ರೆ PQವಿನ ಉದ್ದ ಎಷ್ಟು? 10 ಸೆಂಟಿಮೀಟರ್ ಅಂತ ಬರೀಬೇಕು ನೀವು. PQ = ಎಷ್ಟು? 10 ಸೆಂಟಿಮೀಟರ್ ಅಂತ ಬರೀರಿ. ನೆಕ್ಸ್ಟ್ 10 ಕ್ವಶನ್ ನೋಡಿ. sin² θ + cos² θ + 1ರ ಬೆಲೆಯನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು. ಓಕೆ, ಭಾಳ ಸುಲಭವಾಗಿ ನೀವು ಇದನ್ನು ಬರೀಬೋದು. ಆನ್ಸರು ಯಾವ ರೀತಿ ನೋಡಿ ಇಲ್ಲಿ. sin² θ + cos² θ ವ್ಯಾಲ್ಯೂ ಎಷ್ಟು ಹೇಳ್ರಿ? 1 ಇದೆ. ಹೌದಾ? 1 ಪ್ಲಸ್ ಇದು 1 ಕೂಡಿಸ್ರೆ ಎಷ್ಟಾಯಿತು? 2 ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿದ್ರೆ ಯಾವುದು? 11th ಕ್ವಶನ್ ನೋಡಿ. ಇಲ್ಲಿ ಆನ್ಸರ್ನಲ್ಲಿ ಬರೋಣ. P of x = x³ + 4x⁵ - 3x⁴ + 3 ಈ ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿ ಬರೆಯಿರಿ ಅಂತ. ಭಾಳ ಸುಲಭವಾದ ಪ್ರಶ್ನೆ ಇರ್ತದೆ. ಡಿಗ್ರಿ ಬರೆಯಿ ಅಂದರೆ ನೀವು ನೋಡ್ತೀರಿ ಯಾವುದು ಚರಾಕ್ಷರ ಇದೆ x ಇದೆಯಲ್ಲ, ಆ ಎಕ್ಸ್ನ ಗರಿಷ್ಠ ಘಾತ ಯಾವುದು? ದೊಡ್ಡ ಸಂಖ್ಯೆ ಯಾವುದು ಇಲ್ಲಿ ಘಾತದಲ್ಲಿ? ಅಂದರೆ ಇಲ್ಲಿ 3 ಇದೆ, ಇಲ್ಲಿ 5 ಇದೆ, ಇಲ್ಲಿ 4 ಇದೆ. ಹಾಗಾಗಿ 5 ದೊಡ್ಡದಿದೆಯಲ್ಲ, ಹಾಗಾಗಿ ಗರಿಷ್ಠ ಘಾತ ಅಥವಾ ಡಿಗ್ರಿ. ಈ ಒಂದು ಬಹುಪದೋಕ್ತಿಯ ಡಿಗ್ರಿ ಅಥವಾ ಮಹತ್ತಮ ಘಾತ ಎಷ್ಟಾಗ್ತದೆ ಹೇಳ್ರಿ? 5 ಅಂತ ಬರೀರಿ. ನೋಡಿ, ಇಷ್ಟು ಬರೆದ್ರೆ ನಿಮಗೆ 1 ಮಾರ್ಕ್ ಸಿಗ್ತದೆ. ಓಕೆ ವಿದ್ಯಾರ್ಥಿಗಳು, ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಈಗ 12ನೇ ಕ್ವಶನ್ ನೋಡಿ. 23/20 ಛೇದವನ್ನು 2n × 5m ರೂಪದಲ್ಲಿ ವ್ಯಕ್ತಪಡಿಸಿ. ಈ ಭಿನ್ನರಾಶಿಯು ಅಂತ್ಯಗೊಳ್ಳುವ ಅಥವಾ ಅಂತ್ಯಗೊಳ್ಳದೆ ಆವರ್ತವಾಗುವ ದಶಮಾಂಶ ವಿಸ್ತರಣೆ ಹೊಂದಿದೆಯೇ ಬರೆಯಿರಿ ಅಂತ ಕೇಳಿದ್ದಾರೆ. ಯಾವ ರೀತಿ? ಇಲ್ಲಿ ಛೇದ ಏನಿದೆ ನೋಡಿ, 20 ಇದೆ. ಈ 20ಯನ್ನು ನಾವು ಯಾವ ರೂಪದಲ್ಲಿ ಬರೀಬೇಕು? 2n × 5m ರೂಪದಲ್ಲಿ ಬರೀಬೇಕು. ಬರೆಯೋಣ? ಬರಿಬೋದು ನೀವು ಅದನ್ನು. 23/20 ಹೆಂಗೆ ಬರೀತೀರಿ? 23/20 ನಾವು
2 ಇಂಟು 5 ಅಂತ ಬರಿಬೋದಾ? ಈ ರೀತಿ ಬರೋದು ನೋಡಿ. ಇಲ್ಲಿ 2 n ಅಂದರೆ 5 m ಅಂದರೆ 1 ಆಗ್ತದೆ. ಹಾಗಾಗಿ ಇದು ಏನು 2 n ಇಂಟು 5 m ರೂಪದಲ್ಲಿ ಬರಿಬೋದಾಗ್ಯದ. ಹಾಗಾಗಿ ಇದನ್ನು ಏನಂತ ಹೇಳ್ಬೋದು ಹೇಳಿ ನಾವು? ಅಂತ್ಯಗೊಳ್ಳುವ ದಶಮಾಂಶ ಅಂತ ಬರಿಬೋದು. ಎಂಥ ದಶಮಾಂಶ ಇದು? ಅಂತ್ಯಗೊಳ್ಳುವ ದಶಮಾಂಶ ಅಂತ ಬರೀರಿ. ದಶಮಾಂಶ ಅಂತ ಬರೆದ್ರೆ ಮುಗೀತು. ಓಕೆ ವಿದ್ಯಾರ್ಥಿ, ಇಷ್ಟು ಬರೀಬೇಕು. ನೆಕ್ಸ್ಟ್ ನೋಡಿದ್ರೆ ನೀವು ಇಲ್ಲಿ 13 ಕ್ವಶನ್. ಒಂದು ಸಮಾಂತರ ಶ್ರೇಣಿಯ ಮೊದಲ 4 ಪದಗಳ ಮೊತ್ತ ಮತ್ತು ಮೊದಲ 3 ಪದಗಳ ಮೊತ್ತವು ಕ್ರಮವಾಗಿ 20 ಮತ್ತು 10 ಆಗಿವೆ. ಹಾಗಾದರೆ ಆ ಶ್ರೇಣಿಯ 4ನೇ ಪದವನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು. ಓಕೆ ವಿದ್ಯಾರ್ಥಿಗಳು, ಯಾವ ರೀತಿ ಬಿಡಿಸ್ತೀರ? ಇದು ಭಾಳ ಸುಲಭವಾಗಿದೆ. ನೋಡಲಿಕ್ಕೆ ನಿಮಗೆ ದೊಡ್ಡದಾಗಿ ಕಾಣಿದ್ರು ಸಹ ಇದರ ಒಂದು ನಿಯಮ ನಿಮಗೆ ಗೊತ್ತಿದ್ದರೆ ಭಾಳ ಸುಲಭವಾಗಿ ಇದನ್ನು ಬಿಡಿಸ್ಬೋದು. ಏನು ಹೇಳಿದೆ ನೋಡಿ, ಒಂದು ಸಮಾಂತರ ಶ್ರೇಣಿಯ ಮೊದಲ 4 ಪದಗಳ ಮೊತ್ತ ಅಂದರೆ S4 ಕೊಟ್ಟಿದ್ದಾರೆ. S4 ಎಷ್ಟು? ಮೊದಲ 4 ಪದಗಳ ಮೊತ್ತ 20. ಓಕೆ, ಮತ್ತು ಮೊದಲ 3 ಪದಗಳ ಮೊತ್ತ ಕ್ರಮವಾಗಿ ಅಂತೇಳಿ, ಕ್ರಮವಾಗಿ ಅಂದಾಗ ಒಂದು 20 ಒಂದು 10 ಅಂದರೆ S3 ಎಷ್ಟಾಗ್ತದೆ? 10 ಆಗ್ತದೆ. ನಾವು ಕಂಡುಹಿಡಿಬೇಕಾಗಿದ್ದು ಶ್ರೇಣಿಯ 4ನೇ ಪದ ಅಂತೇಳಿ. 4ನೇ ಪದ ಅಂದರೆ A4 ಕಂಡುಹಿಡಿಬೇಕು. ಓಕೆ, A4 ಈ ರೀತಿ ಕೊಟ್ಟಾಗ, ಮೊತ್ತ ಕೊಟ್ಟಾಗ ಅದ್ರ ಪದ ಕಂಡುಹಿಡಿಯಾಗ ಒಂದು ನಿಯಮ ಇದೆ. ಏನಂತ? A = SN - ಅನ್ನುವಂಥ ಒಂದು ನಿಯಮ ಇದೆ ಅಲ್ವಾ? ಈ ನಿಯಮದ ಪ್ರಕಾರ ನೀವು ಮಾಡಿದ್ರೆ A4 ಏನು ಮಾಡ್ತೀರಾ? S4 - S3. S4 ಎಷ್ಟಿದೆ? 20 ಮೈನಸ್ S3 ಎಷ್ಟಿದೆ? 10 ಇದೆ. 20ಯಲ್ಲಿ 10 ಕಳೆದ್ರೆ ಎಷ್ಟು ಬರ್ತದೆ? 10 ಬರ್ತದೆ. ಹಾಗಾಗೇನು ಶ್ರೇಣಿಯ 4ನೇ ಪದ A4 ಎಷ್ಟು? 10 ಅಂತ ನೀವು ಹೇಳ್ಬೋದು. ಓಕೆ ವಿದ್ಯಾರ್ಥಿಗಳು, ನೆಕ್ಸ್ಟ್ 14 ಕ್ವಶನ್ ನೋಡಿ. 3,4 ಬಿಂದುವಿನಿಂದ ಮೂಲ ಬಿಂದುವಿಗಿರುವ ದೂರವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾನೆ. ಓಕೆ, ಇಲ್ಲಿ ಮೂಲ ಬಿಂದು ಇರುವಂಥ ದೂರ ಸೂತ್ರ ಗೊತ್ತಿರಬೇಕು ನಿಮಗೆ. ಯಾವುದು? ಆನ್ಸರ್ನಲ್ಲಿ D = √x² + y². ಇದು ಮೂಲ ಬಿಂದುವಿಗಿರುವಂಥ ದೂರ ಸೂತ್ರ. ಓಕೆ, ಇದು x ಮೂಲ ಬಿಂದು, x ಬಿಂದು, ಇದು y ಬಿಂದು ಅಂತ ಬರ್ಕೊಳ್ತೀರಾ. ಈಗ x ನ ವ್ಯಾಲ್ಯೂ ಎಷ್ಟು? 3. 3ರ ವರ್ಗ ಪ್ಲಸ್ 4ರ ವರ್ಗ. 3ರ ವರ್ಗ ಎಷ್ಟು ಹೇಳಿ? 9 ಪ್ಲಸ್ 4ರ ವರ್ಗ 16. ಎರಡನ್ನು ಕೂಡಿಸ್ರೆ ಎಷ್ಟಾಗ್ತದೆ? √25 ಆಗ್ತದೆ. 25 ವರ್ಗಮೂಲ ಎಷ್ಟು ಹೇಳಿ? 5. ಅಂದರೆ 25ರ ವರ್ಗಮೂಲ 5 ಆದರೆ 5 ಮಾನಗಳು ಅಂತ ಬರೀರಿ. ಇಷ್ಟು ಆನ್ಸರ್ ಆಗುತ್ತೆ ಇದು. ಈಗ 15 ಕ್ವಶನ್ ನೋಡಿ. 2x = 3x² - 5 ಈ ವರ್ಗ ಸಮೀಕರಣವನ್ನು ಆದರ್ಶ ರೂಪದಲ್ಲಿ ಬರೆಯಿರಿ ಅಂತ. ಆದರ್ಶ ರೂಪ ಅಂದರೆ ಯಾವುದು ಹೇಳಿ? ನಿಮಗೆ ಗೊತ್ತಿರುವಂತೆ ಆನ್ಸರ್ನಲ್ಲಿ ax² + bx + c = 0. ಇದು ವರ್ಗ ಸಮೀಕರಣದ ಆದರ್ಶ ರೂಪ ಅಲ್ವಾ? ಈ ರೂಪದಲ್ಲಿ ಇದು ಬರೀಬೇಕಾಗಿದೆ ನಾವು ಆಲ್ರೆಡಿ. ಓಕೆ, ಯಾವ ರೀತಿ ಬರಿಬೋದು? ಇಲ್ಲಿ 3x² - 5 ಅದ. ಇದನ್ನು ಬಲಭಾಗದಲ್ಲಿ ತೆಗೆದುಕೊಂಡ್ರೆ ಏನಾಗ್ತದೆ ನೋಡಿರಿ? 3x² + 2x ಈ ಕಡೆ ಬಂದರೆ -2x, ಇದು -5 = 0. ಈ ರೂಪದಲ್ಲಿ ಬರಿಬೇಕು ನೀವು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಈಗ ಲಾಸ್ಟ್ ಕ್ವಶನ್ ಇದೆ 16ನೇ ಕ್ವಶನ್ ನೋಡಿದ್ರೆ ಇಲ್ಲಿ ಕೊನೆ ನಂಬರ್ ಇದೆ. ಪಾದದ ತ್ರಿಜ್ಯಗಳು R1 ಮತ್ತು R2 ಹಾಗೂ ಎತ್ತರ h ಆಗಿರುವ ಶಂಕುವಿನ ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಬರೆಯಿರಿ ಅಂತ. ಓಕೆ, ಶಂಕುವಿನ ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವಂಥ ಸೂತ್ರ ಯಾವುದು? π × R1 + R2 × L ಅಂತ. ಈ ರೀತಿ ನೀವು ಸೂತ್ರವನ್ನು ಬರಿಬೇಕು ವಿದ್ಯಾರ್ಥಿಗಳು. ಇಷ್ಟು 16 ಪ್ರಶ್ನೆಗಳು ಭಾಳ ಇಂಪಾರ್ಟೆಂಟ್ ಆಗಿರುವಂಥ 1 ಅಂಕದ ಪ್ರಶ್ನೆಗಳು ಇರ್ತವೆ ಎಕ್ಸಾಮ್ನಲ್ಲಿ. ಸ್ವಲ್ಪ ಕೇರ್ಫುಲ್ಲಾಗಿ ನೀವು ಇದನ್ನು ಪ್ರಾಕ್ಟೀಸ್ ಮಾಡಿ. ಓಕೆ ವಿದ್ಯಾರ್ಥಿಗಳು, ಈಗ ಇಲ್ಲಿ ನಿಮಗೆ ಪ್ರಾಕ್ಟೀಸ್ ಫಾರ್ ಯು ಅಂತ ನಿಮಗೆ ಕೊಟ್ಟಿದ್ದೀನಿ, ಕೆಲವು ಪ್ರಶ್ನೆಗಳು ಕೊಟ್ಟಿದ್ದೀನಿ. ಇಲ್ಲಿ ಇವುಗಳನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿ ಈ ಪರೀಕ್ಷೆಯಲ್ಲಿ ತುಂಬ ಹೆಲ್ಪ್ ಆಗ್ತದೆ. ಓಕೆ, ನೋಡ್ತಿರತ್ತಾ ನೀವೆಲ್ಲ ನೋಡಿ ಇವುಗಳನ್ನು ನೀವು ಏನು ಮಾಡಿ ನೋಟ್ ಡೌನ್ ಮಾಡ್ಕೊಳ್ರಿ. ನೋಟ್ ಡೌನ್ ಮಾಡಿಕೊಂಡು ಇವುಗಳನ್ನು ಬಿಡಿಸ್ರಿ ಅಂತ ಹೇಳ್ತಾ, ವಿದ್ಯಾರ್ಥಿಗಳು ಇಲ್ಲಿವರೆಗೂ ಈ ವಿಡಿಯೋವನ್ನು ವೀಕ್ಷಿಸಿದ್ದೀರಿ. ತಮಗೆಲ್ಲ ಆತ್ಮೀಯವಾದ ಧನ್ಯವಾದಗಳು.